ಮುಂದಿನ ಚುನಾವಣೆ ನನ್ನ ಕರ್ಮಭೂಮಿನೇ ಲೆಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇನೇ ಕೂಡ ನಾನು ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ. 2 ಬಾರಿ ಆ ಭಾಗದಲ್ಲಿ ಜನ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹೋದ ಬಾರಿ ಏನಾಯಿತು ಅಂದರೆ ನಮ್ಮ ಜೊತೆಲೇ ಇದ್ದಂಥ ವ್ಯಕ್ತಿ ನಾನು ಮಾಡಿಸಿದಂಥ ಕೆಲಸಕ್ಕೇನೆ ಅವರು ಚುನಾವಣೆಗೆ ಬರೋಲ್ಲ ಅಂತ ಹೇಳಿದ್ರು. ಕೊನೆಯ ಗಳಿಗೆ ಒಳಗೆ ಪಕ್ಷದ ಹಿತದೃಷ್ಟಿಯಿಂದ ಒಂದು ದಿವಸ ಇದ್ರೂ ಕೂಡ ಹೋಗಿ ಅವತ್ತು ನಾವು ನಾಮಿನೇಷನ್ ಮಾಡಿದೆ. ಬರೀ 6 ವೋಟ್ಗಳ ಅಂತರದಿಂದ ಮಾತ್ರ ನಾನು ಸೋತೆ. ಆದ್ರೂ ಕೂಡ ಅಲ್ಲಿ ಇವತ್ತಿನ ಕೂಡ ನಾನು ಕೆಲಸ ಕಾರ್ಯಗಳನ್ನ ಬಿಟ್ಟಿಲ್ಲ. 2010ರಲ್ಲಿ ಚುನಾವಣೆಗೆ ಹೋದಾಗ ಇಡೀ ಲೆಕ್ಕೇನಹಳ್ಳಿ ಗ್ರಾಮದಲ್ಲಿ ಕಾಲಿಕ್ಕಾಗ್ತಿರಲಿಲ್ಲ. ಇವತ್ತು ಎಲ್ಲ ಭಾಗದಲ್ಲೂ ಕಾಂಕ್ರೀಟ್ 2010ರಿಂದ 2020ವರೆಗೂ ಮಾಡಿರ್ತಕ್ಕಂಥ ಕಾಮಗಾರಿನ ತಾವು ಪರಿಶೀಲನೆ ಮಾಡ್ಬೋದು. ಅದೇ ಅಲ್ಲದೆ ನನ್ನ ವೈಯಕ್ತಿಕವಾಗಿ ಚುನಾವಣೆಗೆ ಅಂತ ಹೋದಾಗ ಎಲ್ಲ ಅಂಬೇಡ್ಕರ್ ನಗರದಲ್ಲಿ, ಈರಯ್ಯನಪಾಳ್ಯ, ನಮ್ಮೂರು ಲೆಕ್ಕೇನಹಳ್ಳಿ ಈ ಭಾಗದಲ್ಲಿ ಮಾರಮ್ಮನ ದೇವಿ ಉತ್ಸವಕ್ಕೆ ಉತ್ಸವ ಮೂರ್ತಿಗಳನ್ನ ನೀವು ಕೊಡಿಸ್ಬೇಕು ಅಂತಂತ ಹೇಳಿದ್ರು. ಒಂದೊಂದು ಉತ್ಸವ ಮೂರ್ತಿಗಳನ್ನು 65ರಿಂದ 80 ಸಾವಿರ ರೂಪಾಯಿವರೆಗೂ ಅವರೇ ಆಯ್ಕೆ ಮಾಡ್ತಕ್ಕಂಥದ್ದು. ಚಿಕ್ಕಪೇಟೆಗೆ ಕರ್ಕೊಂಬಂದು ಈರಯ್ಯನಪಾಳ್ಯಕ್ಕೂ ಅಮ್ಮನ ದೇವಸ್ಥಾನ ಇದನ್ನು ಮೆರವಣಿಗೆ ದೇವ್ರನ್ನ ಕೊಟ್ಟಿದ್ದೀನಿ. ಮತ್ತು ಊರಲ್ಲಿ ಕೂಡ ಜನಗಳು ಮಾರಮ್ಮನ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನಾನು ಮೆರವಣಿಗೆ ದೇವ್ರು ಕೊಟ್ಟಿದ್ದೀನಿ. ಅಂಬೇಡ್ಕರ್ ನಗರದಲ್ಲೂ ದೇವ್ರು ಕೊಟ್ಟಿದ್ದೀನಿ. ನನ್ನ ಸ್ವಂತ ಹಣದಲ್ಲಿ ಬೈಚಾಪುರದಲ್ಲಿ ಒಂದು ದೇವಾಲಯನೂ ಕೂಡ ಕಟ್ಟಿಸಿದ್ದೀನಿ. ಮಾರಮ್ಮನ ದೇವಾಲಯನೂ ಕಟ್ಟಿಸಿದ್ದೀನಿ. ದೊಡ್ಡ ಗ್ರಾಮ, ಸೆಂಟ್ರ್ ಗ್ರಾಮ ಅಂತೇಳಿ ಲೆಕ್ಕೇನಹಳ್ಳಿಲಿ ಮಾರಮ್ಮನ ದೇವಸ್ಥಾನನ 10 ಲಕ್ಷ ನನ್ನ ಸ್ವಂತ ಹಣದಲ್ಲಿ ಹಾಕಿ ಅದನ್ನು ಇನಾಗ್ರೇಷನ್ ಮಾಡಿ ಅಲ್ಲಿನ ಜನಗಳ ಸಹಕಾರದಿಂದ, ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲೆಕ್ಕೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಜನಗಳ ಸಹಕಾರದಿಂದ ನಾನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ಇನ್ನೊಂದು ಉಳ್ಕೊಂಡಿತ್ತು, ಅಶ್ವತ್ಥ ಕಟ್ಟೆ ಕಟ್ಟಿಸ್ಕೊಡ್ತೀನಿ ಅಂತಂತ ಹೇಳಿದೆ ನನ್ನ ಸಹೋದರಿಯರಿಗೆ. ಇವತ್ತು ಕಟ್ಟಿಸ್ಕೊಡ್ತೀನಿ. ಅದು ಕಟ್ಟಕ್ಕೆ ಹೋದಂಥ ಕೆಲವು ಜನ ನಾವು ಪೂಜೆ ಮಾಡಿಸಿ ಆದಮೇಲೆ ನಂತರ ಈ ವ್ಯಕ್ತಿ ರಾಜಕಾರಣದಲ್ಲಿ ಇಷ್ಟು ಮುಂದುವರಿತಾನೆ ಅಂತಂತ ಹೇಳಿ ಮನಸ್ಸಿಗೆ ಬಂತೋ ಏನೋ, ಕಟ್ಟಬೇಕಾದ್ರೆ ಗ್ರಾಮ ಠಾಣದ ಜಾಗನ ನಂದು ಸ್ವಂತ ಜಾಗ ಅಂತಂತ ಹೇಳ್ಬಿಟ್ಟು ಬೇರೆಯವರಿಂದ ಕಿತಾಪತಿ ಮಾಡಿ ಆ ಕಾರ್ಯನಲ್ಲಿ ನಿಲ್ಲಿಸವ್ರೆ. ಯಾವತ್ತಿದ್ರೂ ಇವತ್ತಲ್ಲ ನಾಳೆ ನಾನು ನನ್ನ ಸಹೋದರಿಯರಿಗೆ ಏನು ಕೊಟ್ಟಿದ್ದೀನಿ, ನಾನು ಅಶ್ವತ್ಥ ಕಟ್ಟೆ ಕಟ್ಟಿಸಿ ಅದನ್ನು ಇನಾಗ್ರೇಷನ್ ಮಾಡಿಸಿ ಪ್ರತಿಯೊಂದೂ ಕೂಡ ಲೆಕ್ಕೇನಹಳ್ಳಿ ಭಾಗದಲ್ಲಿ ನನ್ನ ಜೀವಿತ ಅವಧಿ ಇರೋವರೆಗೂ ಕೂಡ ನನ್ನ ಲೆಕ್ಕೇನಹಳ್ಳಿನೇ ಕರ್ಮಭೂಮಿ, ನನ್ನ ರಾಜಕೀಯನೇ ಕೂಡ ಲೆಕ್ಕೇನಹಳ್ಳಿನೇ. ತಮ್ಮ ಮುಖಾಂತರ ಹೇಳ್ತಿದ್ದೀನಿ, ನನ್ನ ಏನು ಮತಕ್ಷೇತ್ರ ಲೆಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನನ್ನ ವಾರ್ಡ್ನಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಸಹೋದರ ಸಹೋದರಿಯರಿಗೆ ಹಾಗೂ ನನ್ನ ಯುವಕ ಮಿತ್ರರಿಗೆ, ಬಂಧುಗಳಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರುಗಳಿಗೂ ನಾನು ಹೇಳೋದು ಒಂದೇ, ಲೆಕ್ಕೇನಹಳ್ಳಿ ಭಾಗದಲ್ಲೇ ನಾನು ರಾಜಕಾರಣ ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ಲೆಕ್ಕೇನಹಳ್ಳಿ ಭಾಗದಲ್ಲೇ ನಿಲ್ತೀನಿ ವಿನಃ ಹೊರಗಡೆ ಹೋಗೋದಿಲ್ಲ. ಪ್ರತಿಯೊಂದು ದೇವರುಗಳನ್ನ ಕೊಟ್ಟರೂ ಕೂಡ ಅದು ಇನಾಗ್ರೇಷನ್ ಮಾಡಿಸಿ ಹೋಮ ಹವನಗಳನ್ನೆಲ್ಲ ಮಾಡಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಆಯಾ ಊರುಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆ ಹಬ್ಬಗಳು ಇದನ್ನು ಮಾಡ್ತಿದ್ದಾರೆ. ನನ್ನ ಮಾತು ಸುಳ್ಳಾಗಿದ್ದರೆ ನೀವು ಹೋಗಿ ಗ್ರಾಮದಲ್ಲಿಯೇ ಕೂಡ ನೀವು ಚೆಕ್ ಮಾಡ್ಬೋದು. ನಾನು ಈಗ ಹೇಳಿರ್ತಕ್ಕಂಥದ್ದಕ್ಕೆ ಅವತ್ತಿನ ದಿವಸ ಮನೆಗೂ ನೀರು ಕೊಟ್ಟವನು ನಾನು, ಟ್ಯಾಂಕ್ ಮಾಡಿಸ್ತವ್ರು ನಾವು ಮಾಡಿಸಿ ಮನೆಗೆ ನೀರು ಕೊಟ್ಟು ಇವತ್ತಿನ ದಿವಸ 5 ವರ್ಷದಿಂದ ಈಚೆಗೆ ಯಾವುದೇ ಕಾಮಗಾರಿಗಳು ಎಲ್ಲೂ ಭಾಗದಲ್ಲೂ ಇಲ್ಲ. ನಮ್ಮ ಜನಪ್ರಿಯ ಶಾಸಕರು ಶ್ರೀನಿವಾಸ್ ಅವರು ಬಂದಿದ್ದ ಈಚೆಗೆ ಕೆಲವು ಕಾಮಗಾರಿಗಳನ್ನ 16 ಕೋಟಿ, ಇವಾಗ ಸುಮಾರು 150 ಕೋಟಿವಷ್ಟು ಸೋಲೂರು ಹೋಬಳಿಗೆ ತೊಗೊಂಬಂದಿದ್ದಾರೆ. ಎಲ್ಲ ರಸ್ತೆಗಳಿಗೂ ಹಾಕಿದ್ದಾರೆ. ಇನ್ನೊಂದು ಸಂತೋಷ ಸುದ್ದಿ ಏನಪ್ಪ ಅಂದರೆ, ಹಗಲು ಇರುಳು ಶ್ರಮ ಬಿದ್ದು ಅವತ್ತು ಕೊಟ್ಟಂಥ ಮಾತನ್ನು ನಮ್ಮ ಜನಪ್ರಿಯ ಶಾಸಕರು ಉಳಿಸ್ಕೊಂಡಿದ್ದಾರೆ. ಸೋಲೂರನ್ನ ನೆಲಮಂಗಲ ಕ್ಷೇತ್ರಕ್ಕೆ ಸೇರಿಸಿ ನಮಗೆ ಮುಕ್ತಿ ಕೊಡಿಸಿದ್ದಾರೆ. ಇವತ್ತಿನ ದಿವಸ ರಾಜ್ಯದ ರಾಜಧಾನಿ ನಮ್ಮ ಸೋಲೂರು ಅಂತಕ್ಕಂಥದ್ರನ್ನಿದೆ. ಮುಂದೆಯೂ ಕೂಡ ನಮ್ಮ ಶಾಸಕರ ಜೊತೆಯಲ್ಲಿ ನಾವು ಇರ್ತೀವಿ. ಎಲ್ಲ ಮುಖಂಡರುಗಳು ಒಡಗೂಡಿ ಚುನಾವಣೆ ಮಾಡ್ತೀವಿ. ಏನು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್, ನಮ್ಮ ಶಾಸಕರು ಏನು ಹೇಳ್ತಾರೆ, ಎನ್ ಶ್ರೀನಿವಾಸ್ ಅವ್ರ ಬಗ್ಗೆ, ಅವ್ರ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಹೌದು, ನಮ್ಮ ಪಂಚಾಯಿತಿ ಚುನಾವಣೆ ಬಂದಾಗ ಊರಲ್ಲೇ ಸ್ಪರ್ಧೆ ಮಾಡ್ತೀನಿ. ಹೈಕಮಾಂಡು ನನಗೆ ಅವಕಾಶ ಕೊಟ್ಟರೆ ತಾಲೂಕ್ ಪಂಚಾಯಿತಿ ಕೊಟ್ಟರೆ ತಾಲೂಕ್ ಪಂಚಾಯಿತಿಲೂ ಮಾಡ್ತೀನಿ, ಜಿಲ್ಲಾ ಪಂಚಾಯಿತಿಲಿ ಕೊಟ್ಟರೆ ಜಿಲ್ಲಾ ಪಂಚಾಯಿತಿಲಿ ಮಾಡ್ತೀನಿ. ಆ ಶಕ್ತಿ, ಆ ಜನಶಕ್ತಿ, ಆ ವಿಶ್ವಾಸ, ಲೀಡರ್ಗಳ ವಿಶ್ವಾಸ, ಶಾಸಕರ ವಿಶ್ವಾಸ, ಹೈಕಮಾಂಡ್ ವಿಶ್ವಾಸ ನಾನು ಗಳಿಸಿದ್ದೀನಿ ಅಂತಕ್ಕಂಥದ್ದು ನಮ್ಮ ಮುಂದೆ ಹೇಳ್ತೀನಿ.